ನಾನೊಂದು 8 ವರ್ಷಗಳ ಕೆಲಸ ಮಾಡಿದಮ್ಮ. 8 ವರ್ಷಗಳ ಇದರಲ್ಲಿ ವೀರಪ್ಪನ ಕಾರ್ಯಾಚರಣೆಯಲ್ಲಿ ಭಾಳಷ್ಟು ನಾವು ಅದರಲ್ಲಿ ಒಳ್ಳೆ ಕೆಲಸಗಳನ್ನೂ ಕೂಡ ಮಾಡಿದ್ದೀವಿ. ಎಲ್ಲಿಂದ ಶುರುವಾಯಿತು? ಐ ಥಿಂಕ್ 86ಅಲ್ಲಿ ನೀವು ರೇಂಜರ್ ಕಮಾಂಡೋ ತರಬೇತಿ ಇದೆಲ್ಲ ಆದಮೇಲೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ವೀರಪ್ಪನ ವಿರುದ್ಧ ಸೆಣಸಾಟ ಅದರಲ್ಲೇ 8 ಇಯರ್ಸ್ ಕೊಡ್ತೀರಾ. ಐ ಥಿಂಕ್ 86ಇಂದ 94ವರೆಗೂ. ಸೊ ಸರ್, ಇವತ್ತು ನೆಟ್ಫ್ಲಿಕ್ಸು ಅಲ್ಲಿ ಇಲ್ಲಿ ಹಂಟ್ ಫಾರ್ ವೀರಪ್ಪನ್ ಅಂತ ಅದೆಲ್ಲ ನೋಡ್ತಾ ಇದ್ದಾಗ, ಅಂದರೆ ಈ ಮನುಷ್ಯ 10ನೇ ವರ್ಷ ಇದ್ದಾಗಲೇ ಒಂದು ಆನೆನ ಸಾಯಿಸಿದ್ದು ಮೊದಲು, ಆಮೇಲೆ ಇಲ್ಲಿವರೆಗೂ ಬದುಕಿದ್ದಾಗ 200 ಆನೆಗಳನ್ನು ಸಾಯಿಸಿ ಆಲ್ಮೋಸ್ಟ್ 21 ಕೋಟಿಯಷ್ಟು ಐವರಿ ಸ್ಮಗಲ್ ಮಾಡಿರೋದಾಗಿರಲಿ, ಆಮೇಲೆ ನರಹಂತಕ ಅಂತ ಟೈಟಲ್ ಬರೋದಕ್ಕೆ ಕಾರಣನೇ 184 ಮನುಷ್ಯರನ್ನ, ಅದರಲ್ಲೂ ಪೊಲೀಸ್ ಪಡೆನ ತುಂಬಾ ಸಾಯಿಸಿರೋದಾಗಿರಲಿ, ಇವೆಲ್ಲ ನೋಡಿದಾಗ ಆದ್ರೂ ಕೆಲವು ಸತಿ ವೀರಪ್ಪನ್ ಅಂದಾಗ ಬರೋದು ಮೀಸೆ, ಅದನ್ನು ವೀರಪಾಂಡಿಯನ್ ಕಟ್ಟಬೊಮ್ಮನ್ ಅಂತ ಒಬ್ಬ ಗಿರಿಜಾ ಮೀಸೆ. ಸಾರಿ ಗಿರಿಜಾ ಮೀಸೆ ಅಂತಾರೆ ಗಿರಿಜಾ ಮೀಸೆನಾ? ಇಲ್ಲಿ ರಿಸರ್ಚ್ ಪ್ರಕಾರ ಯಾವುದೋ ಕಟ್ಟಬೊಮ್ಮನ್ ಮೀಸೆ, ಇಲ್ಲ ಅದವ್ರದ್ದೇನೋ ಪ್ರೈಡು ಅಂತೆಲ್ಲ ಫಿಲಮ್ದದು. ಅದಕ್ಕೆ ಒರಿಜಿನಲ್ ಹೆಸರು ಗಿರಿಜಾ ಮೀಸೆ ಅಂತ ಅವ್ನು ಬಿಟ್ಟಿರ್ತಕ್ಕಂಥದ್ದಕ್ಕೆ ಹೊಂದ್ಕೊಳ್ತಕ್ಕಂಥ ಒರಿಜಿನಲ್ ಹೆಸರು ಅದು. ಸೊ ನೋಡಿ, ಅಂಥ ಒಬ್ಬ ಮನುಷ್ಯನ ಒಂದು ಡೇಂಜರಸ್ ಬ್ರಿಗ್ಯಾಂಡ್ ಅಂತ ಇಂಗ್ಲೀಷಲ್ಲಿ ಏನೋ ಬ್ರಿಗ್ಯಾಂಡ್ ಅಂತ, ಕನ್ನಡದಲ್ಲಿ ಕೊಳ್ಳೆಗಾರ ಅಥವಾ ಸುಲಿಗೆಗಾರ, ನರಹಂತಕ. ಆಮೇಲೆ ಇಷ್ಟೆಲ್ಲ ಒಂದು ಪ್ರೊಫೈಲ್ ಇರೋವಂಥ ಒಬ್ಬ ಮನುಷ್ಯನ ನೀವು ಅವತ್ತು ನೋಡಿದ್ದು ಫಸ್ಟ್ ನಿಮ್ಮ ಸ್ಟಾರ್ಟಿಂಗ್ ಪಾಯಿಂಟು ಹೆಂಗಿತ್ತು ಸರ್? 86ರಲ್ಲಿ ಮೈಸೂರಿನಲ್ಲಿ ನಾನು KSRPಲಿ ಕೆಲಸ ಮಾಡಬೇಕಾದ್ರೆ ಚಾಮರಾಜನಗರಕ್ಕೆ ಒಂದು ಬಸ್ಸಲ್ಲಿ ನಮ್ಮ ಒಂದು ಪಡೆನ ಕರ್ಕೊಂಡು ಹೋಗಿದ್ದಮ್ಮ, ಒಂದು ಪ್ಲಟೂನು. ರಾತ್ರೋರಾತ್ರಿ ಗೋಪಿನಾಥಮ್ ಅಂಥೇಳಿ ಅವನ ಹುಟ್ಟು ಸ್ಥಳ ಏನಿತ್ತು ಮಹದೇಶ್ವರ ಬೆಟ್ಟ ಮತ್ತು ತಮಿಳ್ನಾಡಿನ ಕಾವೇರಿ ಬೆಲ್ಟ್, ಅದು ಬಾರ್ಡರ್, ಅದು ಅಲ್ಲಿ ಒಂದು ರಾತ್ರಿ ಹೋಗಿ ಒಂದು 4 ಜನನ ಡಿಟೈನ್ ಮಾಡ್ಕೊಂಡ್ಬಂದ್ವಿ. ಅದು ನನ್ನ ಫಸ್ಟು ಡ್ಯೂಟಿ ವೀರಪ್ಪನ ವಿರುದ್ಧ. ನಾರ್ಮಲ್ ಡ್ಯೂಟಿನಲ್ಲೇ ಆ ಡ್ಯೂಟಿನೂ ಕೂಡ ಸೇರಿಸಿದ್ರು 86ರಲ್ಲಿ. 89ರಲ್ಲಿ ನಿಜವಾದಂಥ ಒಂದು ಪರಿಸ್ಥಿತಿ ವಿಷಮವಾಗಿದ್ದು ಏನು ಅಂತ ಹೇಳಿದ್ರೆ, ಅವನು ಒಂದು 300 ಫ್ಯಾಮಿಲಿಗಳನ್ನ ಮೇಂಟೈನ್ ಮಾಡ್ತಿದ್ದ. ಈ ಗಂಧನ ಕಡಿದು ಅದನ್ನೆಲ್ಲನೂ ಒಂದು ಶೇಪ್ ಮಾಡಿ ಮಾರಬೇಕಾದ್ರೆ ಒಂದು ಹಳ್ಳಿಗಳಲ್ಲಿ ಒಂದು 10 ಹಳ್ಳಿಗಳಲ್ಲಿ 300 ಜನಗಳ ಫ್ಯಾಮಿಲಿಗಳನ್ನ ಅವನು ಮೇಂಟೈನ್ ಮಾಡ್ತಿದ್ದ. ಹಾಗಾಗಿ ಅವನೇ ಹೇಳ್ದಂಗೆ 1.25 ಲಕ್ಷ ಖರ್ಚು ಮಾಡಿ ಈ ಫ್ಯಾಮಿಲಿಗಳಿಗೆಲ್ಲನೂ 18 ಲಾರಿ ಲೋಡು ಗಂಧನ ತುಂಬಿದ್ದ. ಒಂದು ಕಡೆ ತಮಿಳ್ನಾಡು ಕರ್ನಾಟಕ ಬಾರ್ಡ್ರಲ್ಲಿ ಪಾಲಾರ್ ನದಿ ಅಂತ ಬರುತ್ತೆ, ಕಾವೇರಿ ಥರನೇ ಅದು ಒಂದು ದೊಡ್ಡ ನದಿ. ಅಲ್ಲಿ ಸಿಲುಬೆ ಅಂತ ಹೇಳಿದ್ರೆ ಸಿಲುವೆ, ನಮ್ಮ ಕ್ರಿಶ್ಚಿಯನ್ ಇದು ಕ್ರಾಸು, ಸಿಲ್ವೆ ಕಲ್ಲು ಅಂತಾರೆ ಆಡು ಭಾಷೆಯಲ್ಲಿ. ಆ ಹಳ್ಳದಲ್ಲಿ ಕೊರ್ಕಲ್ಲಲ್ಲಿ 18 ಲಾರಿ ಲೋಡ್ ಇಟ್ಟಿದ್ದ 89ರಲ್ಲಿ. ಅದು ನಮಗೂ ತಿಳಿತು. ಹೇಗೆ ನಮಗೆ ತಿಳಿತು ಅಂತ ಹೇಳಿದ್ರೆ, ಹಂಚ್ಕೊಳ್ಳೋ ವಿಚಾರದಲ್ಲಿ ಅವರವ್ರಿಗೆ ಸ್ವಲ್ಪ ಗಲಾಟೆ ಆಗಿದ್ದೇನೆ. ಆವತ್ತೊಂದು ದಿನ ವೀರಪ್ಪನ್ನು ಅಸ್ಸಾಮಿಗೆ ದಂತಗಳ ಒಂದು ಕ್ವಾಲಿಟಿ ಟೆಸ್ಟ್ ಮಾಡೋಕ್ಕೆ ಹೋಗಿದ್ದ ಅಂತ ಒಂದು ಸುದ್ದಿ ನಮ್ಮ ಅಸ್ಸಾಂಗೆ. ಅವನು ಇರಲಿಲ್ಲ. ಅವನ ಲೆಫ್ಟಿನೆಂಟ್ಗಳೇನಿದ್ರು ಅವರು ಒಬ್ಬ ಆಗಿನ ಕಾಲದ MLA ಒಬ್ಬ ಇದ್ದ, ಅವನು ನನಗೊಂದು ಲಾರಿ ಲೋಡ್ ಬೇಕು, ಯಾರಿಗೂ ಕೊಡಬೇಕು ಅನ್ನೋ ವಿಚಾರದಲ್ಲಿ ಅದನ್ನು ತೊಗೊಂಡೋಗ್ಬೇಕಾದ್ರೆ ಅವರು ವಿರೋಧ ಮಾಡಿ ಅವನಿಗೆ ಕೊಡೋಲ್ಲ ಅಂಥೇಳಿ, ಯಾಕೆ ಕೊಡೋದಿಲ್ಲ, ನಾನು ಬೇಕು ಅಂಥೇಳಿ ಅವನು ಗಲಾಟೆ ಮಾಡಿ ತೊಗೊಂಡೋಗ್ಬೇಕಾದ್ರೆ ಅದನ್ನು ಪಂಚರ್ ಮಾಡಿದ್ದನ್ನೇ ಕೊಡದೆ ಅವನ್ನ ಗನ್ ಪಾಯಿಂಟಲ್ಲಿ ನಿಲ್ಲಿಸ್ಬಿಡ್ತಾರೆ. ಒಬ್ಬ MLA ಅಂತ ನಾವು ತಿಳ್ಕೊಂಡಿದ್ದೀವಿ, ನಮ್ಗೆ ಬಂದಂಥ ಸುದ್ದಿ. ಅವನು ನಿಮ್ಮನ್ನು ಬಿಡಲ್ಲ, ನೀವಿಷ್ಟೆಲ್ಲ ಮಾಡಿದವರು, ನನಗೆ ತೊಂದರೆ ಕೊಟ್ಟವರು, ಅವಮಾನ ಮಾಡಿದವರು ಅಂಥೇಳಿ 2 ಪಡೆಗಳಿಗೆ, ಕರ್ನಾಟಕ ತಮಿಳ್ನಾಡಿಗೆ ಅವನು ಇನ್ಫಾರ್ಮೇಷನ್ ಕೊಡ್ತಾರೆ. 18 ಲಾರಿ ಲೋಡ್ಗಳು ಇಲ್ಲಿ ತುಂಬಿದ್ದೇನೆ, ಇಟ್ಕೊಂಡಿದ್ದಾರೆ, ನೀವು ಏನು ಮಾಡ್ತಿದ್ದೀರಾ, ನಿಮ್ಮ ಪಡೆಗಳು ಹೋಗಿ ಅಟ್ಯಾಕ್ ಮಾಡಿ ಅಂಥೇಳಿ ಇನ್ಫಾರ್ಮೇಷನ್ ಕೊಟ್ಟಾಗ ಆವತ್ತೊಂದು ದಿನ ಜಂಟಿ ಕಾರ್ಯಾಚರಣೆ ಅಂಥೇಳಿ ಕರ್ನಾಟಕ ತಮಿಳ್ನಾಡಿನ ದೊಡ್ಡ ಮಟ್ಟದ ಪೊಲೀಸ್ ಪಡೆಗಳು ಅದನ್ನು ಅಟ್ಯಾಕ್ ಮಾಡಿದ್ದೇನೆ, ನಾವು ವಶಪಡಿಸ್ಕೊಳ್ತೀವಿ 89ನಲ್ಲಿ. ಅದು ಒಂದು ಟರ್ನಿಂಗ್ ಪಾಯಿಂಟು. ಅವನಿಗೆ ಅಲ್ಲಿವರೆಗೂ ಕೂಡ ಆನೆಗಳನ್ನ ಕೊಲ್ತಿದ್ದ, ಯಾರೋ ಸಣ್ಣ ಪುಟ್ಟ 1-2 ಕೊಲೆಗಳು ಮಾಡ್ತಿದ್ದ. ಆ ಕೊಲೆಗಳಲ್ಲಿ 86ರಲ್ಲಿ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದಾಗ 5 ಜನ ಅವ್ರ ವಿರೋಧಿಗಳನ್ನ ಸಣ್ಣ ಸಣ್ಣ ತುಂಡುಗಳು ಮಾಡಿ ಕಾವೇರಿಗೆ ಬಿಸಾಕಿದ್ದ. ಅದು ಜನಗಳ ಮುಂದೆ. ಹೇಗೆ ಟೆರರಿಸ್ಟ್ಗಳು ಭಯ ಬರಬೇಕು ಅನ್ನೋ ವಿಚಾರದಲ್ಲಿ ಬೀಭತ್ಸ ಫೋಟೋಗಳೆಲ್ಲ ಹಾಕ್ತಾರೆ, ಹಾಗೆ ಇವನು ಊರು ಎದುರುಗಡೆ ಅವ್ರನ್ನ ಕೊಂದು ಕಟ್ ಮಾಡಿದ್ದಾನೆ, ಇದರಲ್ಲಿ ಹಾಕ್ತಾನೆ ನದಿನಲ್ಲಿ. ಅದು ನೋಡಿ ಯಾರು ಕೂಡ ಅವನ ವಿರುದ್ಧ
ಮಾತಾಡಬಾರ್ದು, ಸೊಲ್ಲೆತ್ತಬಾರ್ದು, ಎಲೆಕ್ಷನ್ ಟೈಮ್ ಅದು, ಹೀಗೂ ಕೂಡ ಅವನು ಮಾಡ್ತಿದ್ದ. ಅದೊಂದು ದೊಡ್ಡ ಪ್ರಕರಣ. ಅದು ನಮಗೆ ಚಾಲೆಂಜ್ ಆಗಿತ್ತು. 89ರಲ್ಲಿ ಯಾವಾಗ ಈ ಥರ 18 ಲಾರಿ ಲೋಡ್ಗಳು ಅವನಿಗೆ ಲಾಸ್ ಆಯಿತು, ದುಡ್ಡು ಲಾಸ್ ಆಯಿತು, ಅವಮಾನ ಆಯಿತು, 2 ಪಡೆಗಳು ಬಂದು ಅವನ ಒಂದು ಗುಟ್ಟು ರಟ್ಟಾಯಿತು. ಆಗ ಅವನು ಆನೆಗಳ ಕೊಲ್ತಾ ಇದ್ದವನು ಮನುಷ್ಯರನ್ನ ಕೊಲ್ಲಿಕ್ಕೆ ಶುರು ಮಾಡ್ದ. ಒಬ್ಬ ರೇಂಜರ್ ಇದ್ದ, ಅವನ ಹೆಸರು ಏನೋ ಇದೆ, ಅವನ್ನ ಫಸ್ಟು ಕೊಂದ. ಕೊಂದಾಗ ಅವನಿಗೆ ಆ ಭಯ ಹೋಯಿತು. ಪಬ್ಲಿಕ್ಕು ಕೊಲ್ಲಿಕ್ಕೂ ಒಬ್ಬ ಅಧಿಕಾರಿನ ಕೊಲ್ಲಿಕ್ಕೂ ವ್ಯತ್ಯಾಸ ಇದೆ. ಕೇರಳದಿಂದ ಅವನ ಅಸಿಸ್ಟೆಂಟು ಏನೋ ಅವನಿಗೆ ಪ್ರೇರಣೆ ಮಾಡ್ದ ಅಂತ ಕೊಂದ. ಆಮೇಲೆ ನಮ್ಮ ಪೊಲೀಸ್ನವ್ರನ್ನೂ 5 ಜನನ್ನ ಕೊಂದ. ಈ ರೀತಿ ಅವನ ಒಂದು ನರಹಂತಕ ಬೇಟೆ 89ರಿಂದ ಶುರುವಾಗಿ 2 ಕಡೆ ಅವನು ಪ್ರಶ್ನಾತೀತವಾಗಿ ಉಳಿದ. ನಾವು ಟಾಸ್ಕ್ ಫೋರ್ಸ್ ಅಂತ ಮೊದಲು ಶುರು ಮಾಡಿ, ಆಮೇಲೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂತ ಹೇಳಿ ತಮಿಳುನಾಡು ಕರ್ನಾಟಕದ ಜೊತೆಗೆ BSF ಪಡೆಯೂ ಬಂದು, ಅರೆಸೇನಾ ಪಡೆ ಬಹಳ ವರ್ಷಗಳ ಕಾಲ ಅವನ ಹಿಂದೆ ಇದ್ದು, ಆಮೇಲೆ 2002ರಲ್ಲಿ ತಮಿಳುನಾಡಿನವರೇ ಅವನ್ನ ಕೊಲ್ಲೋದ್ರಲ್ಲಿ ಸಕ್ಸಸ್ ಆಗ್ತಾರೆ.